ಶಿರಸಿ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹೊಸ ಕಾಮಗಾರಿ ಮಂಜೂರಿಗೊಳಿಸಿ ಎಲ್ಲರೂ ನೆನಪಿಡುವ ಕೆಲಸ ಮಾಡಲು ಶಾಸಕರು ಇಚ್ಛಾಶಕ್ತಿ ತೋರಿಸಬೇಕು. ನಮ್ಮ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿದ್ದನ್ನು 2 ವರ್ಷ ಸೇರಿ ಪೂರ್ಣಗೊಳಿಸಿ ಈಗ 6 ತಿಂಗಳ ನಂತರ ಉದ್ಘಾಟಿಸುವುದಲ್ಲ ಎಂದು ಭೀಮಣ್ಣ ನಾಯ್ಕ ವಿರುದ್ಧ ಕಿಡಿಕಾರಿದರು. ಬಸ್ ನಿಲ್ದಾಣದ ನೂತನ ಕಟ್ಟಡ, ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿ ಕಟ್ಟಡ, ಆಡಳಿತ ಸೌಧ, ಒಳಾಂಗಣ ಕ್ರೀಡೆ, ಟ್ರಾಫಿಕ್ ಪೊಲೀಸ್ ಠಾಣೆ, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಕಟ್ಟಡ ಸೇರಿದಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿ ಹಣ ಬಿಡುಗಡೆಗೊಂಡು ಕಾಮಗಾರಿ ನಡೆದಿರುವುದೇ ಆಗಿದೆ. ಅಂತೂ ಇಂತೂ ಹಾಲಿ ಶಾಸಕರು ಉದ್ಘಾಟನೆ ಮಾಡಿಸಿ ದೊಡ್ಡ ಸಾಧನೆ ಎಂದು ಬಿಂಬಿಸಲು ಹೊರಟಿದ್ದಾರೆ ಎಂದು ಲೇವಡಿ ಮಾಡಿದರು. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಲಿ, RTO ಆಫೀಸ್ ಆಗಲಿ, ಆಸ್ಪತ್ರೆ ಆಗಲಿ, ಒಳ ಕ್ರೀಡಾಂಗಣ ಆಗಲಿ, ಅಥವಾ ಅಲ್ಲಿ ಆಡಳಿತ ಸೌಧ ಆಗಲಿ, ಇನ್ನೇನೇನು ಕೆಲಸ ಆಗ್ತಾಯಿದೆಯೋ ಅಥವಾ ಆಗಬೇಕಾಗಿದೆಯೋ ಅದೆಲ್ಲ ನಮ್ಮ ಸರ್ಕಾರದಿಂದ ಅದು ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿರೋದು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದಕ್ಕೆ ಬಯಸೋದು, ಈಗಾಗಲೇ ವಿಳಂಬ ಆಗ್ತಾ ಇದೆ, ಕೆಲಸಗಳು ವಿಳಂಬ ಆಗಿದೆ, ಕೆಲಸಗಳು ಕಳಪೆ ಗುಣಮಟ್ಟದ್ದಾಗಿದೆ ಅನ್ನೋ ಆರೋಪನೂ ಸಾರ್ವಜನಿಕರು ಹೇಳ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಆದರೆ ಅದು ಒಂದು ಭಾಗ. ಆದರೆ ಈ ಸರ್ಕಾರದ ಸಾಧನೆ ಇದು ಅಂತ ಬಣ್ಣಿಸ್ಕೊಳ್ಳೋದಕ್ಕೆ ಅವರಿಗೆ ಯಾವುದೇ ಒಂದು ನೈತಿಕ ಜವಾಬ್ದಾರಿ ಇಲ್ಲ. ಸರ್ಕಾರದಲ್ಲಿ ಮಂಜೂರಾಗಿದ್ದು ಅಂತೂ ಇತ್ತು ಪೂರ್ಣಗೊಳಿಸಿದ್ದು 2 ವರ್ಷ ಸೇರಿ. ಈಗ ಅದು ಕೆಲಸ ಆಗಿ 6 ತಿಂಗಳಾಗಿದೆ. 6 ತಿಂಗಳ ನಂತರ ಜನರ ಸೇವೆಗೆ ಸಿಗುವಂತೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಏನೇ ಕೆಲಸಗಳು, ಆಸ್ಪತ್ರೆ, ಒಳ ಕ್ರೀಡಾಂಗಣ, ನಮ್ಮ ಶಿರಸಿಯ ಆಡಳಿತ ಸೌಧ, ಈ ರಸ್ತೆ ನಿಮಗೆ ಗೊತ್ತಿದೆ, ಈ ರಸ್ತೆ ಏನಾಗಿದೆ ಅನ್ನೋದು ಇತ್ಯಾದಿಗಳು ಶೀಘ್ರದಲ್ಲಿ ಕಾಲಮಿತಿಯೊಳಗೆ ಅದೆಲ್ಲ ಆಗಲಿ ಅಂತ ಆಗ್ರಹಿಸ್ತೇನೆ. ಈ ನಮ್ಮ ಶಾಸಕರಿಗೆ ಒಂದೇ ಹೇಳೋದಕ್ಕೆ ಬಯಸೋದು, ಹಳೆಯದನ್ನು ಮಾಡಲೇಬೇಕು. ಪ್ರಾರಂಭ ಆಗಿರೋದನ್ನು ಯಾವುದನ್ನೂ ನಿಲ್ಲಿಸೋದಕ್ಕೆ ನಮ್ಮ ಅವಕಾಶಗಳಿಲ್ಲ. ಆದರೆ ರಸ್ತೆ ಇತ್ಯಾದಿಗಳನ್ನು ನಮಗೆಲ್ಲ ಗೊತ್ತೇ ಇದೆ. ಆದರೆ ಹೆಚ್ಚೆಚ್ಚು ಹೊಸ ಕೆಲಸ ತಂದು ಇದು ನಮ್ಮ ಸರ್ಕಾರದಲ್ಲಿ ನಾವು ಮಾಡಿರೋ ಕೆಲಸ ಅಂತ ತೋರಿಸ್ಕೊಡ್ಲಿ ಅಂತ ನಾನು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಕೇಂದ್ರದ ವರಿಷ್ಠರ ನಿರ್ಧಾರ. ಅದನ್ನು ನಾವು ಗೌರವಿಸಬೇಕಾಗಿರುವುದು ಪಕ್ಷದ ಪ್ರತಿಯೊಬ್ಬರ ಜವಾಬ್ದಾರಿ. ಹಿಂದುತ್ವದ ವಿಚಾರಕ್ಕೆ ಆದ್ಯತೆ ಹಾಗೂ ಪ್ರಾಮುಖ್ಯತೆ ಇದೆ. ಎಲ್ಲರ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಈ ವಿಷಯ ಪ್ರಸ್ತಾಪಿಸುವುದಕ್ಕೆ ಅವಕಾಶವಿದ್ದು, ನಾವು ಪ್ರತಿಪಾದಿಸುವ ವಿಚಾರ ಸಮಾಜಕ್ಕೆ ಹಾಗೂ ಸಂಘಟನೆಗೆ ಒಳಿತಾಗಬೇಕು ಎಂದರು. ಇನ್ನು ಬಿಜೆಪಿಯ 5 ಶಾಸಕರಿಗೆ ನೋಟಿಸ್ ನೀಡಿ 72 ಗಂಟೆಯೊಳಗೆ ಉತ್ತರಿಸಬೇಕು ಎಂದು ತಿಳಿಸಿದ್ದಾರೆ. ಉತ್ತರದ ಆಧಾರದ ಮೇಲೆ ಕೇಂದ್ರ ನಾಯಕರು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರೆ. ಅದರ ಕುರಿತು ಪ್ರತಿಕ್ರಿಯೆ ನೀಡಲಾರೆ ಎಂದರು. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕೇಂದ್ರದ ವರಿಷ್ಠ ನಾಯಕರು ತೆಗೆದುಕೊಂಡಂಥ ನಿರ್ಧಾರವನ್ನು ನಾವೆಲ್ಲರೂ ಗೌರವಿಸಬೇಕಾದ್ದು ನಮ್ಮ ಪಕ್ಷದ ಪ್ರತಿಯೊಬ್ಬರ ಜವಾಬ್ದಾರಿ. ನೋಟಿಸ್ ಅದಕ್ಕೆ 72 ಗಂಟೆ ಉತ್ತರಿಸೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಉತ್ತರದ ಆಧಾರದ ಮೇಲೆ ಕೇಂದ್ರ ನಾಯಕರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ವಿಶ್ವಾಸ, ನಂಬಿಕೆ ನನಗಿದೆ. ಸಾಧಕ ಬಾಧಕಗಳನ್ನೆಲ್ಲವನ್ನು ವಿಶ್ಲೇಷಿಸಿ ಚರ್ಚಿಸಿ ಕೇಂದ್ರ ನಾಯಕರು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಹಾಗೆ ತೆಗೆದುಕೊಳ್ಳುತ್ತಾರೆ. ಹಿಂದುತ್ವದ ವಿಚಾರಕ್ಕೆ ನಾವೆಲ್ಲರೂ ಕೊಡಬೇಕಾದಂಥ ಆದ್ಯತೆ, ಪ್ರಾಮುಖ್ಯತೆ ಇದ್ದೇ ಇದೆ. ಎಲ್ಲರೂ ತಮ್ಮ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ, ಉಲ್ಲೇಖಿಸೋದಕ್ಕೆ, ಮಾತಾಡೋದಕ್ಕೆ ಎಲ್ಲ ಅವರವರಿಗೆ ಅವಕಾಶಗಳು ಇದ್ದೇ ಇದೆ. ಆದರೆ ಇದೆಲ್ಲದರ ಮಧ್ಯೆ ನಾವು ಯಾವ ವಿಚಾರವನ್ನು ಪ್ರತಿಪಾದಿಸ್ತೇವೆ ಆ ವಿಚಾರದಿಂದಾಗಿ ಸಮಾಜದ ಒಂದು ಒಳಿತು, ಸಂಘಟನೆಯ ಒಳಿತನ್ನು ಸಹ ನಾವು ಗಮನಿಸಿಕೊಂಡು ನಮ್ಮ ವಿಚಾರವನ್ನು ವ್ಯಕ್ತಪಡಿಸಬೇಕಾದಂತಹ ಅಗತ್ಯತೆ
ನಮ್ಮ ಸಂಘಟನೆಯ ಚೌಕಟ್ಟಿನಲ್ಲಿ ಇದ್ದೇ ಇದೆ. ಕಾರವಾರದ ಸೀಬರ್ಡ್ಗೆ ತಮ್ಮ ಜಾಗವನ್ನು ಸಮರ್ಪಿಸಿದ ಕುಟುಂಬಗಳಿಗೆ ಆಡಳಿತ ಸಮಸ್ಯೆಯಿಂದ ಪರಿಹಾರ ದೊರೆತಿಲ್ಲ. ನಾನು ಸಂಸದನಾಗಿ ಆಯ್ಕೆಯಾದ ಬಳಿಕ ಸೀಬರ್ಡ್ನ ಹಿರಿಯ ಅಧಿಕಾರಿಗಳು ಕೇಂದ್ರ ರಕ್ಷಣಾ ಸಚಿವರನ್ನು ಭೇಟಿಯಾಗಿ ನಿರಂತರ ಪ್ರಯತ್ನ ನಡೆಸಿದ ಪರಿಣಾಮ 57 ಕುಟುಂಬಗಳಿಗೆ 10.47 ಕೋಟಿ ರೂಪಾಯಿ ಪರಿಹಾರ ಮಂಜೂರಾಗಿದ್ದು, ಕೆಲವು ದಿನಗಳಲ್ಲಿ ಅವರ ಖಾತೆಗೆ ಜಮಾ ಆಗಿದೆ. ಇನ್ನು ಕೆಲ ಪ್ರಕರಣಗಳು ಬಾಕಿ ಇದ್ದು ಅದರ ಹಣವನ್ನು ಹಂತ ಹಂತವಾಗಿ ಮಂಜೂರು ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಜಿಲ್ಲಾಡಳಿತದ ವಿಳಂಬದಿಂದ ಕೊಂಕಣ ರೈಲು ಮಾರ್ಗಕ್ಕೆ ಜಾಗ ನೀಡಿ ನಿರಾಶ್ರಿತರಾದ ಕುಟುಂಬಗಳಿಗೆ ಪರಿಹಾರ ಬರುವುದು ಬಾಕಿ ಇದ್ದು ಅದನ್ನು ಮಂಜೂರು ಮಾಡಿಸುತ್ತೇನೆ ಎಂದರು. ಸೀಬರ್ಡ್ಗೆ ನಮ್ಮ ಜಿಲ್ಲೆಯ ಜನ, ಕಾರವಾರ ಅಂಕೋಲದ ಜನ ಬಹಳ ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ. ಬಹಳ ದೊಡ್ಡ ದೇಶಕ್ಕಾಗಿ ಅವರು ಸಮರ್ಪಣೆಯನ್ನು ಮಾಡಿದ್ದಾರೆ. ಅವರು ತಮ್ಮ ಸ್ಥಳದಿಂದ ಅವರು ಪುನರ್ವಸತಿ ಸ್ಥಳಕ್ಕೆ ಹೋಗಿದ್ದಾರೆ. ಅನೇಕ ಕಷ್ಟ ಸುಖಗಳನ್ನೆಲ್ಲವನ್ನು ಎದುರಿಸಿದ್ದಾರೆ. ನಾನು ಅವರೆಲ್ಲರನ್ನ ಮತ್ತೆ ಗೌರವದಿಂದ ಸ್ಮರಿಸ್ಕೊಳ್ತೀನಿ. ಆದರೆ ನಮ್ಮ ಆಡಳಿತದ ಅನೇಕಾರು ಸಮಸ್ಯೆಯ ಕಾರಣದಿಂದಾಗಿ ಅವರಿಗೆ ಕೊಡಬೇಕಾದಂತಹ ಪರಿಹಾರಗಳು ಬಂದಿರಲಿಲ್ಲ. ಅದಕ್ಕೆ ಬೇಕಾದಂತಹ ಒಂದು ಏನು ಕೆಲಸಗಳ ಫೈಲ್ಗಳ ಕ್ಲಿಯರೆನ್ಸಿಗೆ ಬೇಕಾದಂತಹ ಚುರುಕುಗೊಳಿಸಬೇಕಂತ ಕೆಲಸಗಳು ಅನೇಕ ವರ್ಷಗಳಿಂದ ಅದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು. ಈಗ ನಾನು ಸಂಸದನಾದಮೇಲೆ ಅನೇಕ ರೀತಿಯ ಸಭೆಗಳನ್ನು ಮಾಡಿದ್ದೀನಿ. ಜನರ ಸಮಸ್ಯೆಗಳನ್ನು ಕೇಳಿದ್ದೀನಿ, ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ, ಸೀಬರ್ಡ್ ಅಧಿಕಾರಿಗಳು ಜಿಲ್ಲಾಡಳಿತ ಜೊತೆಗೆ ಮಾತಾಡಿದ್ದೀನಿ. ಇದೆಲ್ಲದರ ಆಧಾರದ ಮೇಲೆ ಬೆಂಗಳೂರು ಆಫೀಸು, ಪುಣೆ ಆಫೀಸು, ದೆಹಲಿ ಆಫೀಸುಗಳ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದೀನಿ. ಕೇಂದ್ರ ಸಚಿವರು, ರಕ್ಷಣಾ ಸಚಿವರನ್ನು ಭೇಟಿ ಮಾಡಿದ್ದೀನಿ. ಕಾರವಾರದಲ್ಲೇ MOS ಸಚಿವರು ಬಂದಾಗ ಅವರನ್ನು ಭೇಟಿ ಮಾಡಿದ್ದೀನಿ. ಅನೇಕ ರೀತಿಯ ನಿರಂತರವಾದ ಪ್ರಯತ್ನದಿಂದಾಗಿ ಈಗ ನಿನ್ನೆ 57 ನಮ್ಮ ಕುಟುಂಬಗಳಿಗೆ 10,47,00,000 ರೂಪಾಯಿ ಪರಿಹಾರ ಅದು ಬಂದಿದೆ. ಅದು ಇನ್ನು ಕೆಲವು ದಿನಗಳಲ್ಲಿ ಅವರ ಖಾತೆಗೆ ಅದು ಜಮಾ ಆಗುತ್ತೆ. 2008ರಿಂದ ಪ್ರಾರಂಭವಾಗಿರೋದು. ಈಗ ಅದನ್ನು ಒಟ್ಟಾರೆ ಮಾಡಿರುವಂಥ ನಿರಂತರ ಸತತವಾದ ಪ್ರಯತ್ನದಿಂದ ಈಗ ಒಂದು ಹಂತದ ಹಣ ಬಂದಿದೆ. ಇನ್ನೂ ಹೆಚ್ಚಿನ ಹಣ ಬರೋದಿದೆ. ಅದನ್ನು ಕೊಡಿಸೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗೇ ಕೊಂಕಣ ರೈಲ್ವೆ ನಿರಾಶ್ರಿತರ ಸಮಸ್ಯೆಯೂ ಇದೆ. ಅದಕ್ಕೂ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ. ಯಾಕೆಂದರೆ ಅದು ಜಿಲ್ಲಾ ಹಂತದಲ್ಲೇ ಅದೆಲ್ಲದೂ ವಿಳಂಬವಾಗಿ ನಿಂತಿರೋದು. ಹನಿ ಟ್ರ್ಯಾಪ್ ಫೋನ್ ಕದ್ದಾಲಿಕೆ ಆಡಳಿತವೇ ಇಲ್ಲದ ದುಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ದೂರಿದರು. ರಾಜ್ಯ ಸರ್ಕಾರ ಗಂಭೀರವಾಗಿ ಆಡಳಿತ ಮಾಡಬೇಕಿದೆ. ಜನ ಕಷ್ಟಪಡುತ್ತಾರೆ ಎಂದು ಹೇಳಿದ ಅವರು, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಸಹಕಾರ ಮಾಡಿದ್ದಾರೆ. ಆದರೆ ರಾಜ್ಯ ಜಿಲ್ಲಾಡಳಿತದ ಆಡಳಿತ ಕುಸಿದಿದೆ. ರಾಜ್ಯ ಸರ್ಕಾರದ ಜರ್ಜರಿತ ವ್ಯವಸ್ಥೆಯ ಭಾಗವಾಗಿಯೇ ಕೇಂದ್ರ ಸರ್ಕಾರದ ಅನೇಕ ಕಾರ್ಯ ವಿಳಂಬವಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ದಿಕ್ಕೆಟ್ಟು ಹೋಗಿದೆ. ಆಡಳಿತ ಭ್ರಮ ನಿರಸನ ಉಂಟು ಮಾಡಿ ಜನರ ಆಕ್ರೋಶ ನಿರ್ಮಾಣ ಮಾಡ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಭ್ರಷ್ಟಾಚಾರ ಹೆಚ್ಚಿದೆ, ಬೆಲೆ ಏರಿಕೆಗಳು ಮನಬಂದಂತೆ ಆಗ್ತಾ ಇದೆ, ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. ನಾನು ಇನ್ನೇನು ಹೇಳಲಿ ಈ ಸರ್ಕಾರದ ಆಡಳಿತದ ಕುಸಿತದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ನಿರ್ಲಕ್ಷ್ಯವೇ ಕಾಣ್ತಾ ಇದೆ. ಜನರ ಹಿತ ಇಲ್ಲ, ಅಧಿಕಾರದ ಸ್ವಾರ್ಥ ಇದೆ, ಆಡಳಿತವೇ ಇಲ್ಲ ಅನ್ನುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಜರ್ಜರಿತ ವ್ಯವಸ್ಥೆಯ ಭಾಗವಾಗಿಯೇ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಮಂಜೂರಾದಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಸಹ ವಿಳಂಬ ಆಗ್ತಾ ಇದೆ. ಅದರಿಂದ ಅಡೆತಡೆ ಉಂಟಾಗ್ತಾ ಇದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.